ಸ್ನೇಹಿತರೆ, ನೀವು ಬೆಂಗಳೂರಿನಲ್ಲಿ ಆಸ್ತಿ ಹೊಂದಿದ್ದೀರಾ? ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಖಾತಾ ಮಾಡಿಸಲು ಕಚೇರಿಯಿಂದ ಕಚೇರಿಗೆ ಅಲೆದು ಸುಸ್ತಾಗಿದ್ದೀರಾ? ಹಾಗಿದ್ರೆ ನಿಮಗಾಗಿ ಒಂದು ಗುಡ್ ನ್ಯೂಸ್ ಇದೆ. ಬೆಂಗಳೂರಿನ ಆಸ್ತಿ ಮಾಲೀಕರಿಗೆ ಕೇವಲ 2 ನಿಮಿಷಗಳಲ್ಲಿ ಈ ಖಾತಾ ವಿತರಿಸುವ ಸರಳೀಕೃತ ವ್ಯವಸ್ಥೆಯನ್ನು ಜಿಬಿಎ ಜಾರಿಗೆ ತಂದಿದೆ. ಇದರ ಅಡಿ ಸುಮಾರು 13 ಲಕ್ಷ ಈ ಖಾತಾಗಳನ್ನು ಕೂಡಲೇ ಲಭ್ಯವಾಗುವಂತೆ ಮಾಡಲಾಗುತ್ತಿದೆ. ಇನ್ನು ಮುಂದೆ ನೀವು ಖಾತಾ ಪಡೆಯಲು ಮಧ್ಯವರ್ತಿಗಳ ಮೊರೆ ಹೋಗಬೇಕಾಗಿಲ್ಲ ಅಥವಾ ಸರ್ಕಾರಿ ಕಚೇರಿಗಳಲ್ಲಿ ಸಾಲಿನಲ್ಲಿ ನಿಲ್ಲಬೇಕಾಗಿಲ್ಲ. ಈ ಹೊಸ ವ್ಯವಸ್ಥೆ ಏನು, ಇದಕ್ಕೆ ಬೇಕಾಗುವ ದಾಖಲೆಗಳೇನು ಮತ್ತು ಇದನ್ನು ಡೌನ್ಲೋಡ್ ಮಾಡಿಕೊಳ್ಳುವುದು ಹೇಗೆ ಎಂಬ ಪ್ರತಿಯೊಂದು ವಿವರವನ್ನು ಇಂದಿನ ವಿಡಿಯೋದಲ್ಲಿ ನಾವು ನೋಡೋಣ. ಅದಕ್ಕೂ ಮುನ್ನ ನಮ್ಮ ಕೆರಿಯರ್ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಜಿಬಿಎ ಈ ಖಾತೆ ಎಂದರೇನು? ಬೆಂಗಳೂರಿನಲ್ಲಿ ಆಸ್ತಿಗಳ ನೋಂದಣಿ ಮತ್ತು ತೆರಿಗೆ ಪಾವತಿಯನ್ನು ಡಿಜಿಟಲೀಕರಣಗೊಳಿಸಲು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವು ಬಿಬಿಎಂಪಿ ಆಸ್ತಿ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದೆ. ಈ ಹಿಂದೆ ಖಾತಾ ಪಡೆಯುವುದು ದೊಡ್ಡ ಸಾಹಸ ಆಗಿತ್ತು. ಆದರೆ ಈಗ ಡಿಜಿಟಲ್ ತಂತ್ರಜ್ಞಾನದ ಮೂಲಕ ಪ್ರತಿಯೊಬ್ಬ ಆಸ್ತಿ ಮಾಲೀಕರಿಗೂ ವಿಶಿಷ್ಟವಾದ ಈ ಖಾತಾವನ್ನು ನೀಡಲಾಗುತ್ತಿದೆ. ಇದು ಸಂಪೂರ್ಣವಾಗಿ ಆನ್ಲೈನ್ ಆಧಾರಿತವಾಗಿದ್ದು ನಿಮ್ಮ ಆಸ್ತಿಗೆ ಕಾನೂನುಬದ್ಧ ರಕ್ಷಣೆ ಸಿಗುತ್ತದೆ. ಹೊಸ ನಿಯಮಗಳು ಮತ್ತು ಬದಲಾವಣೆಗಳು. ಸರ್ಕಾರದ ಹೊಸ ನಿಯಮದ ಪ್ರಕಾರ ಬೆಂಗಳೂರಿನಲ್ಲಿರುವ ಸರಿಸುಮಾರು 13 ಲಕ್ಷಕ್ಕೂ ಹೆಚ್ಚು ಆಸ್ತಿಗಳಿಗೆ ಈಗಾಗಲೇ ಡ್ರಾಫ್ಟ್ ಈ ಖಾತಾಗಳನ್ನು ಸಿದ್ಧಪಡಿಸಲಾಗಿದೆ. ಈ ವ್ಯವಸ್ಥೆಯ ಮುಖ್ಯ ಉದ್ದೇಶವೆಂದರೆ ಕಚೇರಿಗಳಿಗೆ ಅಲೆದಾಟದಿಂದ ಮುಕ್ತಿ. ನಾಗರಿಕರು ಬಿಬಿಎಂಪಿ ಕಚೇರಿಗಳಿಗೆ ಭೇಟಿ ನೀಡುವ ಅಗತ್ಯವಿಲ್ಲದೆ ಮನೆಯಲ್ಲೇ ಕುಳಿತು ಖಾತಾವನ್ನು ಪಡೆಯಬಹುದು. ಎರಡನೇದಾಗಿ ಪಾರದರ್ಶಕತೆ. ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸಿ ನೇರವಾಗಿ ಮಾಲೀಕರಿಗೆ ಡಿಜಿಟಲ್ ದಾಖಲೆ ಸಿಗುವಂತೆ ಮಾಡುವುದು. ಮೂರನೇದಾಗಿ ತಪ್ಪುಗಳ ತಿದ್ದುಪಡಿ. ನಿಮ್ಮ ಆಸ್ತಿ ವಿವರಗಳಲ್ಲಿ ಏನಾದರೂ ತಪ್ಪುಗಳಿದ್ದರೆ ಅದನ್ನು ಸರಿಪಡಿಸಲು ಆನ್ಲೈನ್ನಲ್ಲಿಯೇ ಅವಕಾಶ ನೀಡಲಾಗಿದೆ. ನೀವು ಈ ಖಾತಾ ಪಡೆಯಲು ಮುಖ್ಯವಾಗಿ ಬೇಕಿರುವುದು SAS ಪ್ರಾಪರ್ಟಿ ಟ್ಯಾಕ್ಸ್ ಐಡಿ. SAS ಅಂದರೆ ಸೆಲ್ಫ್ ಅಸೆಸ್ಮೆಂಟ್ ಸಿಸ್ಟಮ್ ಅಥವಾ ಸ್ವಯಂ ಮೌಲ್ಯಮಾಪನ ವ್ಯವಸ್ಥೆ. ಇದು ಬಿಬಿಎಂಪಿ ವ್ಯಾಪ್ತಿಯಲ್ಲಿರುವ ಪ್ರತಿ ಆಸ್ತಿಗೂ ಕೊಟ್ಟಿರುವ ಒಂದು ಯುನಿಕ್ ಐಡಿ ಆಗಿದೆ. ನೀವು ಆಸ್ತಿ ತೆರಿಗೆ ಪಾವತಿ ಮಾಡಿದ್ದೀರೋ ಇಲ್ಲವೋ ಎಂಬುದನ್ನು ಟ್ರ್ಯಾಕ್ ಮಾಡಲು ಈ ಗುರುತಿನ ಸಂಖ್ಯೆಯನ್ನು ಜಿಬಿಎ ಬಳಸುತ್ತೆ. ಈ ನಂಬರ್ ನಿಮ್ಮ ಬಳಿ ಇಲ್ಲ ಎಂದರೆ ತಲೆಕೆಡಿಸಿಕೊಳ್ಳುವಂತಹ ಅಗತ್ಯ ಇಲ್ಲ. ಇದನ್ನು ಹುಡುಕಲು 5 ಸುಲಭದ ದಾರಿಗಳಿವೆ. ನೀವು ಹಳೆ ಆಸ್ತಿ ತೆರಿಗೆ ಪಾವತಿಯ ರಶೀದಿಯಲ್ಲಿ ಇದನ್ನು ಪಡೆದುಕೊಳ್ಳಬಹುದು. ಈ ಹಿಂದೆ ಆಸ್ತಿ ತೆರಿಗೆ ಪಾವತಿಸಿದ್ದರೆ ಅದರಲ್ಲಿ SAS ಅಪ್ಲಿಕೇಶನ್ ನಂಬರ್ ಅಥವಾ ಪ್ರಾಪರ್ಟಿ ಐಡಿ ಎಂದು ಇರುತ್ತೆ. ಅದು ಇಲ್ಲ ಅಂದರೆ ಬಿಬಿಎಂಪಿಯ ತೆರಿಗೆ ಪೋರ್ಟಲ್ನಲ್ಲಿ ನಿಮ್ಮ ವಾರ್ಡ್ ಸಂಖ್ಯೆ, ಆಸ್ತಿ ವಿಳಾಸ ಅಥವಾ ಮಾಲೀಕರ ಹೆಸರನ್ನು ನಮೂದಿಸಿದರೆ ಐಡಿ ಸಿಗುತ್ತೆ. ಇನ್ನು ಬಿಬಿಎಂಪಿ ಈ ಆಸ್ತಿ ಪೋರ್ಟಲ್ನಲ್ಲಿ ಕೂಡ ನೀವು ಐಡಿ ಹುಡುಕಲಿಕ್ಕೆ ಅವಕಾಶ ಇದೆ. SMS ಅಥವಾ ವಾಟ್ಸಾಪ್ನಲ್ಲಿ ಅಂದರೆ ಬಿಬಿಎಂಪಿಯ ಪ್ರಾಪರ್ಟಿ ಟ್ರ್ಯಾಕ್ ಸಿಸ್ಟಮ್ನಲ್ಲಿ ರಿಜಿಸ್ಟರ್ ಆಗಿರುವ ಆಸ್ತಿ ಮಾಲೀಕರ ಮೊಬೈಲ್ ಸಂಖ್ಯೆಗೆ SMS ಅಥವಾ ವಾಟ್ಸಪ್ ಮೂಲಕ ರೆಡಿ ಟು ಡೌನ್ಲೋಡ್ ಲಿಂಕನ್ನು ಕಳಿಸಲಾಗಿರುತ್ತೆ. ಅದರಲ್ಲಿ ಪ್ರಾಪರ್ಟಿ ಐಡಿ ಇರುತ್ತೆ. ಮೊಬೈಲ್ ಅಥವಾ ಇಮೇಲ್. ನಿಮಗೆ ಎಲ್ಲಿಯೂ SAS ಅಪ್ಲಿಕೇಶನ್ ಸಂಖ್ಯೆ ಹುಡುಕಲು ಸಾಧ್ಯವಾಗದೇ ಇದ್ದರೆ ಬಿಬಿಎಂಪಿ ಸಹಾಯವಾಣಿ ಸಂಖ್ಯೆ 080-2297-5555ಕ್ಕೆ ಕರೆ ಮಾಡಬಹುದು ಅಥವಾ dcrev@bbmp.gov.in ಇಮೇಲ್ ಮಾಡಿ ಕೂಡ ಮಾಹಿತಿಯನ್ನು ಪಡೆಯಬಹುದು. ಯಾವ ದಾಖಲೆಗಳು ಅಗತ್ಯ? ಈ ಖಾತಾವನ್ನು ಅಧಿಕೃತವಾಗಿ ಪಡೆಯಲು ಅಥವಾ ಡೌನ್ಲೋಡ್ ಮಾಡಿಕೊಳ್ಳಲು ನಿಮ್ಮ ಬಳಿ ಈ ಕೆಳಗಿನ ದಾಖಲೆಗಳು ಸಿದ್ಧವಾಗಿರಬೇಕು. ಆಸ್ತಿ ಗುರುತಿನ ಸಂಖ್ಯೆ PID ನಂಬರ್. ನಿಮ್ಮ ಹಳೆಯ ತೆರಿಗೆ ರಸೀದಿಯಲ್ಲಿ ಈ ಸಂಖ್ಯೆ ಇರುತ್ತೆ. ಆಧಾರ್ ಕಾರ್ಡ್. ಆಸ್ತಿ ಮಾಲೀಕರ ಆಧಾರ್ ಸಂಖ್ಯೆ ಮತ್ತು ಅದಕ್ಕೆ ಲಿಂಕ್ ಆಗಿರುವ ಮೊಬೈಲ್ ಸಂಖ್ಯೆ ಅಗತ್ಯ. ಸೇಲ್ ಡೀಡ್. ಆಸ್ತಿ ನೋಂದಣಿ ಪತ್ರದ ಡಿಜಿಟಲ್ ಪ್ರತಿ ಅಥವಾ ನೋಂದಣಿ ಸಂಖ್ಯೆ. ಆಸ್ತಿ ತೆರಿಗೆ ರಶೀದಿ. ಇತ್ತೀಚಿನ ವರ್ಗದ ತೆರಿಗೆ ಪಾವತಿಯ ವಿವರಗಳು. EC ಆಸ್ತಿಗೆ ಸಂಬಂಧಿಸಿದ ಋಣಭಾರ ಪ್ರಮಾಣ ಪತ್ರ. ಈ ಖಾತಾ ಪಡೆಯುವ ಹಂತಗಳನ್ನು ನೋಡೋಣ. ಜಿಬಿಎ ಪೋರ್ಟಲ್ ಮೂಲಕ ಸಂಪೂರ್ಣ ಕಾನೂನು ಮಾನ್ಯತೆಗಾಗಿ ಈ ಖಾತಾ ಪಡೆಯುವುದು ಹೇಗೆ ಎಂಬುದನ್ನು ಹಂತ ಹಂತವಾಗಿ ತಿಳಿಯೋಣ. ವೆಬ್ಸೈಟ್ಗೆ ಭೇಟಿ ನೀಡಿ. ಮೊದಲು ಜಿಬಿಎದ bbmp.easti.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ. ಲಾಗಿನ್ ಪ್ರಕ್ರಿಯೆ ಹೇಗಿರುತ್ತೆ ಅಂದರೆ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ OTP ಮೂಲಕ ಲಾಗಿನ್ ಆದರೆ ಸಾಕು. ಆಸ್ತಿ ವಿವರ ಹುಡುಕಿ. ನಿಮ್ಮ ವಾರ್ಡ್ ಸಂಖ್ಯೆ ಅಥವಾ ಆಸ್ತಿ ಗುರುತಿನ ಸಂಖ್ಯೆಯನ್ನು ನಮೂದಿಸುವ ಮೂಲಕ ನಿಮ್ಮ ಆಸ್ತಿಯ ಡ್ರಾಫ್ಟ್ ಈ ಖಾತೆಯನ್ನು ಹುಡುಕಬಹುದು. ಮಾಹಿತಿ ಪರಿಶೀಲನೆ. ಸ್ಕ್ರೀನ್ ಮೇಲೆ ಕಾಣಿಸುವ ನಿಮ್ಮ ಹೆಸರು, ಆಸ್ತಿ ವಿಸ್ತೀರ್ಣ ಮತ್ತು ವಿಳಾಸ ಸರಿಯಾಗಿದೆ ಎಂಬುದನ್ನು ಪರಿಶೀಲಿಸಿ. ದಾಖಲೆ ಅಪ್ಲೋಡ್. ನಿಮ್ಮ ಆಧಾರ್ ಮತ್ತು ಸೇಲ್ ಡೀಡ್ ವಿವರಗಳನ್ನು ಅಪ್ಲೋಡ್ ಮಾಡಿ KYC ಪ್ರಕ್ರಿಯೆ ಪೂರ್ಣಗೊಳಿಸಿ. GPS ಲೊಕೇಶನ್ ಮತ್ತು ಫೋಟೋಗಳನ್ನು ಒದಗಿಸಿ. ಅಗತ್ಯವಿದೆ ಎಂದಾದರೆ ಬೆಸ್ಕಾಂ ಐಡಿಯನ್ನು ಕೂಡ ಲಿಂಕ್ ಮಾಡಿ. ಅಂತಿಮ ಅನುಮೋದನೆ. ನಿಮ್ಮ ಮಾಹಿತಿ ಸರಿಯಾಗಿದ್ದರೆ ಅಧಿಕಾರಿಗಳ ಡಿಜಿಟಲ್ ಸಹಿಯೊಂದಿಗೆ ಅಂತಿಮ ಈ ಖಾತೆ ಸಿದ್ಧವಾಗುತ್ತೆ. ಈ ಎಲ್ಲವನ್ನು ಆನ್ಲೈನ್ನಲ್ಲೇ ಪೂರ್ಣಗೊಳಿಸಬೇಕು. ನೀವು ತಾತ್ಕಾಲಿಕವಾಗಿ ಈ ಖಾತಾ ಪಡೆಯಬೇಕೆಂದರೆ
ಈ ಆಸ್ತಿ ಪೋರ್ಟಲ್ನಲ್ಲಿ SAS ಅಪ್ಲಿಕೇಶನ್ ಪ್ರಾಪರ್ಟಿ ಟ್ಯಾಕ್ಸ್ ID ದಾಖಲಿಸಿದರೆ ಸಾಕು. ನಿಮ್ಮ ಇ ಖಾತಾ ಸ್ಕ್ರೀನ್ ಮೇಲೆ ಮೂಡುತ್ತೆ, ಅದನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಇ ಖಾತಾವನ್ನು ಡೌನ್ಲೋಡ್ ಮಾಡೋದು ಹೇಗೆ? ಒಮ್ಮೆ ನಿಮ್ಮ ಇ ಖಾತಾ ಸಿದ್ಧವಾದ ಬಳಿಕ ನೀವು ಲಾಗಿನ್ ಆಗಿರುವ ಪೋರ್ಟಲ್ನಲ್ಲಿ ಡೌನ್ಲೋಡ್ ಇ ಖಾತಾ ಎಂಬ ಆಯ್ಕೆ ಕಾಣಿಸುತ್ತೆ. ಅದರ ಮೇಲೆ ಕ್ಲಿಕ್ ಮಾಡುವ ಮೂಲಕ ನೀವು ನಿಮ್ಮ ಆಸ್ತಿಗೆ ಸಂಬಂಧಿಸಿದ QR ಕೋಡ್ ಒಳಗೊಂಡ ಅಧಿಕೃತ ಇ ಖಾತಾವನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇದನ್ನು ನೀವು ಸಾಲ ಪಡೆಯಲು ಅಥವಾ ಆಸ್ತಿ ಮಾರಾಟ ಮಾಡಲು ಅಧಿಕೃತ ದಾಖಲೆಯಾಗಿ ಬಳಸಬಹುದು. ಇದರ ಲಾಭಗಳೇನು? ಈ ವ್ಯವಸ್ಥೆಯಿಂದ ಆಗುವ ಬಹುದೊಡ್ಡ ಲಾಭವೆಂದರೆ ಆಸ್ತಿ ವಂಚನೆಗೆ ಬ್ರೇಕ್ ಬೀಳುತ್ತೆ. ಪ್ರತಿಯೊಂದು ಆಸ್ತಿಗೆ ವಿಶಿಷ್ಟ ಗುರುತಿನ ಸಂಖ್ಯೆ ಮತ್ತು ಡಿಜಿಟಲ್ ಸಹಿ ಇರೋದರಿಂದ ನಕಲಿ ಖಾತಾ ಸೃಷ್ಟಿಸಲು ಸಾಧ್ಯ ಆಗುವುದಿಲ್ಲ. ಅಲ್ಲದೆ BBMP ತೆರಿಗೆ ವಸೂಲಿ ಮಾಡೋದು ಕೂಡ ಸುಲಭ ಆಗುತ್ತೆ. ಹಾಗೂ ಆಸ್ತಿ ಮಾಲೀಕರಿಗೆ ಬ್ಯಾಂಕ್ ಸಾಲ ಪಡೆಯುವ ಪ್ರಕ್ರಿಯೆ ಸುಲಭ ಆಗುತ್ತೆ. ಒಂದು ವೇಳೆ ಭವಿಷ್ಯದಲ್ಲಿ ನಿಮ್ಮ ಆಸ್ತಿಯನ್ನು ಮಾರಾಟ ಮಾಡಬೇಕು ಅಥವಾ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ವ್ಯವಹಾರ ಮಾಡಬೇಕು ಎಂದರೆ ನಿಮ್ಮ ಖಾತಾವನ್ನು ಸಂಪೂರ್ಣವಾಗಿ ಅಪ್ಡೇಟ್ ಮಾಡಿಕೊಳ್ಳುವುದು ಕಡ್ಡಾಯ. ಈ ಹೊಸ ವ್ಯವಸ್ಥೆಯಿಂದ 13 ಲಕ್ಷ ಇ ಖಾತೆಗಳು ಕೂಡಲೇ ಲಭ್ಯವಾಗಲಿವೆ ಎಂದು GBA ಮುಖ್ಯ ಆಯುಕ್ತ M. ಮಹೇಶ್ವರ ರಾವ್ ತಿಳಿಸಿದ್ದಾರೆ. ಸ್ನೇಹಿತರೆ, ಈ ಡಿಜಿಟಲ್ ವ್ಯವಸ್ಥೆಯು ಕೇವಲ ಸೌಲಭ್ಯ ಅಲ್ಲ, ಇದು ನಿಮ್ಮ ಆಸ್ತಿಗೆ ಸಿಗುವಂತಹ ಸುರಕ್ಷತೆ. ಒಂದು ವೇಳೆ ನಿಮ್ಮ ಆಸ್ತಿಯ ವಿವರಗಳು GBA ಪೋರ್ಟಲ್ನಲ್ಲಿ ಇನ್ನೂ ಕಾಣಿಸ್ತಾ ಇದ್ರೆ ಆತಂಕ ಪಡೋದು ಬೇಡ. BBMPಯು ಹಂತ ಹಂತವಾಗಿ ಡೇಟಾವನ್ನು ಅಪ್ಲೋಡ್ ಮಾಡ್ತಾ ಇದೆ. ನಿಮ್ಮ ಹಳೆಯ ದಾಖಲೆಗಳನ್ನು ಸರಿಯಾಗಿ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ ಮತ್ತು ನಿಮ್ಮ ಆಧಾರ್ಗೆ ಮೊಬೈಲ್ ಸಂಖ್ಯೆ ಲಿಂಕ್ ಆಗಿರೋದನ್ನು ಖಾತರಿಪಡಿಸಿಕೊಳ್ಳಿ. ಬೆಂಗಳೂರಿನ ಆಡಳಿತ ವ್ಯವಸ್ಥೆಯಲ್ಲಿ ಈಗ ಇ ಖಾತಾ ಕ್ರಾಂತಿ ಜನಸಾಮಾನ್ಯ ಕೆಲಸವನ್ನು ಬಹಳಷ್ಟು ಸುಲಭಗೊಳಿಸಿದೆ. ಇದರಿಂದ ಇ ಖಾತಾ ಪಡೆಯುವ ನಿಮ್ಮ ಸಂಕಷ್ಟಕ್ಕೆ ಪರಿಹಾರ ಸಿಗಲಿದೆ. ಇಂಥ ಉಪಯುಕ್ತ ಮಾಹಿತಿಗಳನ್ನು ಹೆಚ್ಚಿನ ಜನರಿಗೆ ತಲುಪಿಸುವಂತೂ ನಮ್ಮ ಉದ್ದೇಶ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಬೆಂಗಳೂರಿನಲ್ಲಿರುವ ನಿಮ್ಮ ಸ್ನೇಹಿತರು ಅಥವಾ ಸಂಬಂಧಿಕರೊಂದಿಗೆ ಶೇರ್ ಮಾಡಿ. ಇದರಿಂದ ಅವರು ಕೂಡ ಕಚೇರಿಗಳಿಗೆ ಅಲೆಯುವುದು ತಪ್ಪುತ್ತೆ. ಸ್ನೇಹಿತರೆ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಾರಿಗೆ ತಂದಿರುವ ಈ ಹೊಸ ವ್ಯವಸ್ಥೆ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಇದರಿಂದ ಇ ಖಾತಾ ಪಡೆಯುವುದು ಸುಲಭವಾಗಲಿದೆಯೇ ಅಥವಾ ತಂತ್ರಾಂಶಗಳಿಂದ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತಿಲ್ಲವೇ? ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಸರ್ಕಾರದ ಇಂತಹ ಹೊಸ ನಿಯಮಗಳು ಮತ್ತು ಆಸ್ತಿ ಹಕ್ಕುಗಳ ಬಗ್ಗೆ ನಿರಂತರವಾದ ಅಪ್ಡೇಟ್ಗಳಿಗಾಗಿ ನಮ್ಮ ಕೆರಿಯರ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರ.